ಹೆಚ್ಚು ಹೆಚ್ಚು ಆತ್ಮಹತ್ಯೆ ಒಳಗಾಗ್ತಾ ಇರ್ತಕ್ಕಂಥವ್ರು SC ST OBC ಮತ್ತು ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ಅಂತಕ್ಕಂಥದ್ದು ಈಗಾಗಲೇ ಸ್ಪಷ್ಟ ಆಗಿದೆ. ಆ ಕಾರಣಕ್ಕಾಗಿ UGC ತರಲಿಕ್ಕೆ ಹೊರಟಿರ್ತಕ್ಕಂಥ ಈ ಕಾಯ್ದೆಗೆ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಕೆಟ್ಟ ಸಂಸ್ಕೃತಿ. ಕೂಡಲೇ ಏನಪ್ಪಾ ಅಂತಂದ್ರೆ ಅದನ್ನ ನಿಲ್ಲಿಸಬೇಕು. ಅದೇ ರೀತಿ ಕರ್ನಾಟಕದಲ್ಲಿ ರೋಹಿತ್ ವೇಮುಲು ಆಕ್ಟ್ ಅನ್ನ ಕೂಡಲೇ ಜಾರಿ ಮಾಡಬೇಕು ಸರ್ಕಾರ. ಕೇಂದ್ರ ಸರ್ಕಾರದ UGC 2023 ಒಂದು ಕಾಯ್ದೆಯನ್ನು ತರಲಿಕ್ಕೆ ಹೊರಟಿತ್ತು. ಕಾಯ್ದೆ ಈಗಾಗಲೇ ಏನಪ್ಪಾ ಗೆಜೆಟ್ ರೂಪದಲ್ಲಿ ಸರ್ಕಾರದ ಮುಂದೆ ಇತ್ತು, ಅದು ಇಂಪ್ಲಿಮೆಂಟ್ ಕೂಡ ಆಗಿತ್ತು. ಆದ್ರೆ ಅದನ್ನ ಕೇಂದ್ರ ಸರ್ಕಾರದಲ್ಲಿ ಉನ್ನತ ಶಿಕ್ಷಣದಲ್ಲಿ ಆಗಿರ್ತಕ್ಕಂಥ ತಾರತಮ್ಯ, ಜಾತಿ ತಾರತಮ್ಯ ಆಗಿರ್ಬೋದು, ಲಿಂಗ ತಾರತಮ್ಯ ಆಗಿರ್ಬೋದು, ಮತ್ತೆ ಇತರ ತಾರತಮ್ಯಗಳ ವಿರುದ್ಧ ದೊಡ್ಡ ಮಟ್ಟದ ಒಂದು ಏನಪ್ಪಾ ಅಂತಂದ್ರೆ ಆಘಾತಕಾರಿಯಾಗಿರ್ತಕ್ಕಂಥ ಮೇಲೆ ವರದಿಗಳನ್ನ ರೆಡಿ ಮಾಡಿ ಆ ವರದಿ ಆಧರಿಸಿ ಏನಪ್ಪಾ ಅಂತಂದ್ರೆ ಕೇಂದ್ರ ಸರ್ಕಾರ ಒಂದು UGC ರೂಲ್ ಅನ್ನ ಕ್ರಿಯೇಟ್ ಮಾಡಿತ್ತು 2026 ಅಂತೇಳಿ. ಆ UGC ರೂಲಿನ ವಿರುದ್ಧ ಉನ್ನತ ಜಾತಿಗಳು, ಮೇಲ್ವರ್ಗದಗಳು ಇಡೀ ಉತ್ತರ ಭಾರತದಿಂದ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಮಾಡಿ ಮತ್ತೆ 2ನೇ ತಾರೀಕು ಏನಪ್ಪಾ ಅಂತ ಭಾರತ ಬಂದ್ ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಅದನ್ನ ಇಟ್ಕೊಂಡು ಏನಪ್ಪಾ ಅಂತಂದ್ರೆ ಕೇಂದ್ರ ಸರ್ಕಾರದ UGC ರೂಲ್ಗಳ ವಿರುದ್ಧ ಏನಪ್ಪಾ ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನೊಂದು ಸ್ಟೇ ಕೊಟ್ಟಿದೆಯಲ್ಲ, ಸ್ಟೇ ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಅಮಾನವೀಯ. ಯಾಕಂದ್ರೆ ಒಂದು ಶೋಷಿತ ಸಮುದಾಯಗಳ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣದಲ್ಲಿ ಅನುಭವಿಸ್ತಕ್ಕಂಥ ಏನ್ ಕಷ್ಟ ಕಾರ್ಪಣ್ಯಗಳಿದಾವೋ, ಒಂದು ದೌರ್ಜನ್ಯಗಳಿದಾವೋ, ಒಂದು ತಾರತಮ್ಯ ಇದಾವ, ಅದ್ರ ವಿರುದ್ಧ ಈಗಾಗಲೇ ಹಲವಾರು ಬಾರಿ ನೀವು ನೋಡ್ತಾ ಇದ್ದೀರಿ. ಸಾಂಸ್ಥಿಕ ಮರ್ಡರ್ಗಳು, ಸಾಂಸ್ಥಿಕ ಏನಪ್ಪಾ ಅಂತಂದ್ರೆ ಇನ್ಸ್ಟಿಟ್ಯೂಷನಲ್ ಮರ್ಡರ್ ಅಂತ ಕರೀತಾರೆ. ಯಾಕಂದ್ರೆ ಆ ಉನ್ನತ ಶಿಕ್ಷಣ ಸಂದರ್ಭದಲ್ಲಿ, ಉನ್ನತ ಶಿಕ್ಷಣ ಪಡೆಯುವ ಸಂದರ್ಭದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಅದು ವರದಿ ಕೂಡ ಆಗಿದೆ. ಕೇಂದ್ರ ಸರ್ಕಾರವೇ ಪಾರ್ಲಿಮೆಂಟ್ ಅಲ್ಲಿ ಒಂದು ವರದಿಯನ್ನು ಕೊಟ್ಟಿದೆ. ಏನ್ ವರದಿ ಕೊಟ್ಟಿದೆಪ್ಪ ಅಂತಂದ್ರೆ ಹೆಚ್ಚು ಹೆಚ್ಚು ಆತ್ಮಹತ್ಯೆ ಒಳಗಾಗ್ತಾ ಇರ್ತಕ್ಕಂಥವ್ರು SC ST OBC ಮತ್ತು ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ಅಂತಕ್ಕಂಥದ್ದು ಈಗಾಗಲೇ ಸ್ಪಷ್ಟ ಆಗಿದೆ. ಆ ಕಾರಣಕ್ಕಾಗಿ UGC ತರಲಿಕ್ಕೆ ಹೊರಟಿರ್ತಕ್ಕಂಥ ಈ ಕಾಯ್ದೆಗೆ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಕೆಟ್ಟ ಸಂಸ್ಕೃತಿ. ಕೂಡಲೇ ಏನಪ್ಪಾ ಅಂತಂದ್ರೆ ಅದನ್ನ ನಿಲ್ಲಿಸಬೇಕು. ಏನಪ್ಪಾ ಅಂತಂದ್ರೆ ತಡೆ ಕೊಟ್ಟಿರ್ತಕ್ಕಂಥ ತೆರವುಗೊಳಿಸಬೇಕು. ಈ ಕಾಯ್ದೆ ಜಾರಿ ಆಗಬೇಕು. ಅದೇ ರೀತಿ ಕರ್ನಾಟಕದಲ್ಲಿ ರೋಹಿತ್ ವೇಮುಲು ಆಕ್ಟ್ ಅನ್ನ ಕೂಡಲೇ ಜಾರಿ ಮಾಡಬೇಕು ಸರ್ಕಾರ. ಯಾಕಂದ್ರೆ ರೋಹಿತ್ ವೇಮುಲು ಆಕ್ಟ್ ನಲ್ಲಿ ಕೂಡ ಅದೇ ಅಂಶಗಳಿದಾವೆ. ಆದ್ರೆ UGC ಯಲ್ಲಿ ತರ್ತಕ್ಕಂಥ ಅಂಶಗಳಲ್ಲಿ 2 ಮೈನಸ್ ಪಾಯಿಂಟ್ಗಳಿದ್ದು. ಏನಪ್ಪಾ ಅಂತಂದ್ರೆ EWS ಆಗಿರ್ಬೋದು, ಮತ್ತೆ ಇನ್ನೊಂದೇನಪ್ಪ ಆ ಸಂಸ್ಥೆ, ಆ ಸಮಿತಿಯಲ್ಲಿ ಯಾರು ಮುಖ್ಯಸ್ಥರಾಗಿರ್ತಾರಪ್ಪ ಅಂತ ಯೂನಿವರ್ಸಿಟಿಯ VC ಮುಖ್ಯಸ್ಥರಾಗಿರೋದ್ರಿಂದ ಅವ್ರು ಮೇಲ್ವರ್ಗದವರಾಗಿದ್ರೆ ಖಂಡಿತವಾಗ್ಲೂ ನ್ಯಾಯ ಸಿಗಲ್ಲ. ಆ ಕಾರಣಕ್ಕಾಗಿ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ ಮತ್ತು ಯಾವ ವರ್ಗವನ್ನಕ್ಕೆ ನ್ಯಾಯ ಕೊಡ್ಲಿಕ್ಕೆ ಹೊರಟಿದ್ರು ಆ ವರ್ಗದ ಪ್ರತಿನಿಧಿಗಳಲ್ಲಿ ಸಮಿತಿಯಲ್ಲಿ ಇರಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹವಾಗಿದೆ. ಕೂಡಲೇ ಈ ಕೆಟ್ಟ ದೇಶದಲ್ಲಿ ಎಂತ ಕಾನೂನುಗಳನ್ನು ತರ್ತಾ ಇದ್ದೀರಿ? ಏನು ವಿಶ್ವವಿದ್ಯಾಲಯಗಳಲ್ಲಿ ಧರಣಿ ಮಾಡ್ಲಿಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಕೊಟ್ಟಿರ್ತಕ್ಕಂಥ ಅವಕಾಶಗಳನ್ನ ಬಳಸ್ಕೊಂಡು ಏನಪ್ಪಾ ಅಂತಂದ್ರೆ ಉಪ ಅಂತಕ್ಕಂಥ ಒಂದು ದೊಡ್ಡ ಕಾನೂನಿನ ಅಸ್ತ್ರ ಬಳಸಿ ಎಷ್ಟೋ ಹೋರಾಟಗಳನ್ನು ಹತ್ತಿಕ್ಕಿದ್ದೀರಿ. ಆದ್ರೆ ಈ ಹೋರಾಟಗಳಿಗೆ ಉತ್ತರ ಭಾರತದಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಆ ಕಾಯ್ದೆನ ಹಿಂದೆ ತೆಗೆದುಕೊಳ್ಳಿಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ನೀವೇನಪ್ಪಾ ಅಂತಂದ್ರೆ ಅದಕ್ಕೆ ಸ್ಟೇ ಕೊಡ್ತೀರಪ್ಪ ಅಂದ್ರೆ ಎಂತ ನಾಚಿಕೆಡಿ, ನಾವು ಎಂತ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದೀವಿ. ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ ಮತ್ತು ಶೋಷಿತ ಸಮುದಾಯದ ವಿದ್ಯಾರ್ಥಿಗಳು ಈ ಉನ್ನತ ಶಿಕ್ಷಣದಲ್ಲಿ ಅಂತಕ್ಕಂಥದ್ದನ್ನ ಈಗ ಸಂದರ್ಭದಲ್ಲಿ ನಾವೆಲ್ಲ ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ. ನಾವು ಇಷ್ಟಕ್ಕೆ ನಿಲ್ಲಲ್ಲ. ಕಾನೂನಾತ್ಮಕವಾಗಿಯೂ ಕೂಡ ಸರ್ಕಾರ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ದಾಖಲಾತಿಗಳನ್ನು ಕೊಟ್ಟು ಏನಪ್ಪಾ ಅಂತ ಮತ್ತೆ ಆ ಕಾನೂನನ್ನು ಜಾರಿ ಮಾಡಬೇಕು. ಯಾವುದೇ ಕಾಲಕ್ಕೂ ಸರ್ಕಾರ ಹಿಂದೆ ಸರಿಬಾರದು ಅಂತಕ್ಕಂಥ ಆಗ್ರಹವನ್ನು ಕೂಡ ನಾನು ಮಾಡ್ತೇನೆ.